ಡೀಪ್ ಕೋವ್ ಆಕ್ಚುಲಿ ಒಂದು ಲೇಕ್ ಇದೆ ಹೆಸರು. ನೋಡಿ ಇಲ್ಲಿ ನಮ್ಮ ತಿಂಡಿ ಪೋತರ್ ಕೂತಿದ್ದಾರೆ. ಇದ್ರ ಹೆಸರೇ ಹನಿ ಡೋನಟ್ಸ್ ಅಂಡ್ ಗುಡೀಸ್. ಅಲ್ಲಿ ಒಂದು ಮೌಂಟೇನ್ ಮೇಲೆ ಕಲ್ಲು ಸಹ ಕಾಣ್ತದೆ. ಸೊ ಅಲ್ಲಿಗೆ ನಮಗೆ ಹೈಕ್ ಮಾಡ್ಲಿಕ್ಕಿರೋದು. ಇದು 2 ಎತ್ತಿಕೊಂಡು ಹೋಗ್ಬೇಕಂತ ಹೆಣ್ಮಗು ಅನ್ಬೇಡಪ್ಪ ನೀನು ಮೇಡಮ್ಮನ್ನು. ನಾವು ಆಮೇಲೆ ಕುತ್ಕೊಂಡು ಅಲ್ಲಿ ಒಂದು ಊಟ ಮಾಡು. ಸೊ ಈಗ ಇಲ್ಲಿಂದ ಸ್ಟಾರ್ಟ್ ಮಾಡಿ ನಾವು ಕಲ್ಲು ಮೇಲೆ ಹೋಗಿ ಕೂರುವರೆಗೆ ನಿಮಗೆ ತೋರಿಸ್ತೇನೆ. ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರಿ ಎಲ್ಲರೂ? ನಾವೊಂದು ಇವತ್ತೊಂದು ಸಣ್ಣ ಹೈಕಿಗೆ ಹೋಗುವ ಹೇಳಿ ಇದ್ದೇವೆ, ನಾನು ಮತ್ತು ಫ್ರೆಂಡ್ಸ್. ನಾವೀಗ ಕರೆಂಟ್ಲಿ ಡೌನ್ ಟೌನ್ ವ್ಯಾನ್ಕೂವರಲ್ಲಿದ್ದೇವೆ. ಇಲ್ಲಿಂದ ಹೈಕಿದು ಪ್ಲೇಸ್ ಇರೋದು ನಾರ್ತ್ ವ್ಯಾನ್ಕೂವರಲ್ಲಿ, ಅರೌಂಡ್ 13 ಕಿಲೋಮೀಟರ್ಸ್. ಇಲ್ಲಿಂದ ಒಂದು ಬಸ್ ತಗೊಳ್ಳಿಕ್ಕುಂಟು, ಆಮೇಲೆ ಒಂದು 30 ಮಿನಿಟ್ಸ್ ಬಸ್ ರೈಡ್ ಉಂಟು. ಅದಾದಮೇಲೆ ನಾವು ಅಲ್ಲಿ ಮುಟ್ತೇವೆ. ಡೀಪ್ ಕೋವ್ ಆ್ಯಕ್ಚುಲಿ ಒಂದು ಲೇಕ್ ಇದೆ ಹೆಸರು. ಅದರ ಬದಿಯಲ್ಲಿರುವುದೇ ಕ್ವಾರಿ ರಾಕ್ ಹೇಳಿ ಒಂದು ಸಣ್ಣ ಮೌಂಟೇನ್. ಅರೌಂಡ್ 3 to 4 ಕಿಲೋಮೀಟರ್ಸ್ ಹೈಕ್ ಉಂಟಂತೆ. ಎಷ್ಟು ಕಷ್ಟ ಆಗ್ತದೆ, ಎಷ್ಟು ಈಸಿ ಆಗ್ತದೆ ಗೊತ್ತಿಲ್ಲ. ಫಸ್ಟ್ ಹೈಕ್ ಸಣ್ಣದಂತೆ, ನೋಡೋ ಹೇಗಾಗ್ತದೆ ಹೇಳಿ ಬನ್ನಿ ಹೋಗುವ. ನಾವೀಗ ಬಸ್ಸಲ್ಲಿ ಹೋಗ್ತಿದ್ದೇವೆ. ಇಲ್ಲಿ ಜನ ಯಾರು ಸಹ ಇಲ್ಲ, ನಮ್ಮದೇ ರಾಜ್ಯ ಇಲ್ಲಿ. ನೋಡಿ ಇಲ್ಲಿ ನಮ್ಮ ತಿಂಡಿ ಪೋತರ್ ಕೂತಿದ್ದಾರೆ. ಇಲ್ಲಿ ಬಸ್ಗೆಲ್ಲ ಗಲೀಜ್ ಮಾಡಿದ್ರೆ ನಾನು ಅವರಿಗೆ ಕಂಪ್ಲೇಂಟ್ ಮಾಡ್ತೇನೆ. ಇವರೇ ಅದಕ್ಕೆ ಕಾರಣ. ಒಂದೇ ಜನ ಇಲ್ಲ, ನಮ್ಮದೇ ರಾಜ್ಯ. ನಮ್ದೀಗ ಕರ್ನಾಟಕ ಅಲ್ಲ ರಾಜ್ಯ, ನಮ್ದೀಗ ಯಾವ್ದು ರಾಜ್ಯ? ವ್ಯಾನ್ಕೂವರ್ ರಾಜ್ಯ, ರಾಜ್ಯ. ಹಾಗೆ ಈಗ ಸುಮಾರು ಹೊತ್ತು ಕೂತ್ಕೊಳ್ಳಿಕ್ಕೆ ಉಂಟು, ಬಟ್ ಸ್ವಲ್ಪ ತಿಂದು ಮಲಗಿ ಹೇಳುವಾಗೆಲ್ಲ ಆಗ್ತದೆ. ಈಗ 40-45 ಮಿನಿಟ್ಸ್ ಅಂತೆ ನನ್ನ ಗೂಗಲ್ ಹೇಳಿದ್ದು. ಸಿಕ್ಕುವ ನೋಡ್ಲಿಕ್ಕೆ ಏನಿಲ್ಲ, ಇದ್ರೆ ನಾನು ತೋರಿಸ್ತೇನೆ ನಿಮಗೆ. ಬಟ್ ಈಗ ನಾನು ಫಸ್ಟು ಪೇಟ್ ಪೂಜಾ ಮಾಡ್ತೇನೆ. ಸೊ ಫೈನಲಿ ಬಂದು ಮುಟ್ಟಿದ್ದೇವೆ. ಅಲ್ಲಿರುವುದು ವ್ಯೂ ಲೇಕ್ ಅಲ್ಲಿ ಕಾಣ್ತುಂಟು. ಸೊ ಸ್ವಲ್ಪ ಆಡ್ಬೇಕು ನೀರಲ್ಲಿ, ಆದರೆ ತುಂಬ ಕೋಲ್ಡ್ ಉಂಟು. ಎಂತ ಆಡ್ಲಿಕ್ಕೆ ಆಗ್ತದಾ ಇಲ್ವಾ ನಂಗೆ ಗೊತ್ತಿಲ್ಲ. ಬಟ್ ಬನ್ನಿ. ಮತ್ತು ಇಲ್ಲೊಂದು ಫೇಮಸ್ ಇದಿತ್ತಪ್ಪ, ಇದರ ಹೆಸರೇ ಹನಿ ಡೋನಟ್ಸ್ ಆ್ಯಂಡ್ ಗುಡೀಸ್. ಸೊ ಇಲ್ಲಿ ಯೂಶ್ವಲಿ ಇಲ್ಲಿದು ಡೋನಟ್ಸ್ ಮತ್ತು ಇಲ್ಲಿಂದ ಕಾಫಿ ತಗೊಂಡು ಹೋಗ್ತಾರೆ. ತುಂಬ ಒಳ್ಳೆ ಇರ್ತದಂತೆ. ಟ್ರೈ ಮಾಡಲಿಲ್ಲ, ನನ್ನ ಗಂಡ ಮನ್ಸು ಮಾಡಿದರೆ ಟ್ರೈ ಮಾಡ್ಬೋದು. ನೋಡುವ ನನ್ನ ಗಂಡನ ಮನ್ಸು ಚೇಂಜ್ ಆಗ್ತದಾ ಇಲ್ವಾ. ಇದೇ ನಮ್ಮದು ಡೀಪ್ ಕೋವ್ ಲೇಕ್. ಸೊ ಡೀಪ್ ಉಂಟಾ ಗೊತ್ತಿಲ್ಲ ನನಗೆ. ಸೊ ಅಲ್ಲಿ ಒಂದು ಮೌಂಟೇನ್ ಮೇಲೆ ಕಲ್ಲು ಸಹ ಕಾಣ್ತದೆ. ಸೊ ಅಲ್ಲಿಗೆ ನಮಗೆ ಹೈಕ್ ಮಾಡಲಿಕ್ಕಿರೋದು. ಆಮೇಲೆ ಅಲ್ಲಿಂದ ಸಹ ಹೇಗೆ ಕಾಣ್ತದೆ ಅಂತ ವ್ಯೂ ತೋರಿಸ್ತೇನೆ. ಬಟ್ ಈಗ ಈ ವ್ಯೂ ಎಂಜಾಯ್ ಮಾಡಿ.
ಇದು ರೆಂಟಲ್ ಶಾಪ್. ನಾವಿಲ್ಲಿ ಡೀಪ್ ಕೋವಿಂದ ಕೆಳಗೆ ಬಂದರೆ ಇಲ್ಲಿ ನಮಗೆ ಸ್ಟ್ಯಾಂಡಪ್ ಪ್ಯಾಡ್ಲಿಂಗ್ ಅಥವಾ ಕಾಯಕಿಂಗ್ ಎಲ್ಲ ಮಾಡಲಿಕ್ಕಿದ್ರೆ ಇಲ್ಲಿಂದ ರೆಂಟ್ ಮಾಡ್ಬೋದು. ಎಲ್ಲ ಎಕ್ವಿಪ್ಮೆಂಟ್ಸ್ ಒಟ್ಟಿಗೆ ಕೊಡ್ತಾರೆ ಮತ್ತು ಅವರ್ಲಿ ರೇಟ್ ಅವರು ನಮಗೆ ಹೇಳ್ತಾರೆ. ಸೊ 1 ಅವರಿಗೆ ಇಷ್ಟು ಕೊಟ್ಟರೆ ಎಷ್ಟು ದೂರ ಬೇಕು ಅಲ್ಲಿ ಲಾಸ್ಟ್ ಎಂಡ್ ಪಾಯಿಂಟ್ ಹಾಕಿದ್ದಾರೆ, ಅಲ್ಲಿವರೆಗೆ ಹೋಗಿ ವಾಪಸ್ ಬರಲಿಕ್ಕೆ. ಇಟ್ಸ್ ಅ ಫನ್ ಟೈಮ್. ಈಗ ಕಾಂಪಿಟೇಷನ್ ಆಯಿತಾ. ಸೊ ಇಲ್ಲಿಗ ಇದು ಕಲ್ಲುಂಟಲ್ಲ, ಯಾರು ಜಾಸ್ತಿ ಫ್ಲಿಪ್ ಆಗಿ ಹೋಗ್ತದೆ ಅಂತ. ಈಗ ಫಸ್ಟ್ ಈಗ ಹೋಗ್ತಿದ್ದು ಯಾರು? ನನ್ನ ಗಂಡ. ಇಲ್ಲ, ಅದು ಡುಮ್ಕಾಯ್ತು. ನೆಕ್ಸ್ಟ್ ಹಾ, ಪ್ರಜ್ವಲಣ್ಣ ಕಮಾನ್. ಎರಡಾಯ್ತು. ನೆಕ್ಸ್ಟ್ ಶ್ರದ್ಧಾ ಶೆಟ್ಟಿ. ಇಲ್ಲ, ಇದು ಡುಳುಕ್. ಎಲ್ಲಿ ಇದ್ರಲ್ಲಿ ಕಾಣ್ಲೇ ಇಲ್ವಾ? ಮೂರಂತೆ. ನನ್ಗಂತೂ ಗೊತ್ತಿಲ್ಲ, ಎಲ್ಲ ಹೇಳಿದನ್ ಬಿಲೀವ್ ಮಾಡುದು, ಯಾಕಂದ್ರೆ ಆ ನೀರಲ್ಲಿ ಏನು ಕಾಣುದಿಲ್ಲ. ನಾನು ಹಾಕ್ತೇನೆ ಡುಳುಕ್, ನಂದಿಷ್ಟೇ. ಇದು ಆಕ್ಚುಲಿ ಚೆನ್ನಾಗಿರೋದು. ಇದು 2 ಅಂತೆ. ನಂಗೆ ಒಂದೇ ಕಾಣ್ತದೆ ಮಾರೆ, ನನ್ಗೆ ಅದು ಮಾಡ್ಲಿಕ್ಕೆ ಬರುದಿಲ್ವಾ? ಈಗ ಸ್ವಲ್ಪ ಚಳಿ ಉಂಟು, ಮತ್ತು ಕ್ಲೌಡ್ ಇದ್ದ ಕಾರಣ ಮುಖ ಎಲ್ಲ ವಿಚಿತ್ರ ಕಾಣ್ತಾ ಉಂಟು. ಸೊ ಇಲ್ಲಿಗ ಒಬ್ಬರು ಕಾಯಕಿಂಗ್ ಮಾಡ್ತಾ ಇದ್ದಾರೆ, ಮತ್ತು ನೀರು ಸಹ ಸ್ವಲ್ಪ ಕೋಲ್ಡು ಉಂಟು. ಸೊ ನಾವೀಗ ಕಾಯಕಿಂಗೆಲ್ಲ ಹೋಗಲಿಲ್ಲ, ಯಾಕಂದರೆ ಈಗ ಆಲ್ರೆಡಿ ಟೈಮ್ ಆಗಿದೆ. ಸೊ ನಾವು ಹೈಕ್ ಮಾಡುವಾಗ ಮತ್ತೆ ತಡ ಆಗ್ತದೆ. ಸೊ ಈಗ ಸ್ವಲ್ಪ ಅಷ್ಟೇ ಕಲ್ಲಲ್ಲಿ ಆಟ ಆಡಿದೆವು, ಕಲ್ಲು ನೀರಿಗೆ ಬಿಸಾಡಿದು. ಮತ್ತು ಇವರೆಲ್ಲ ಏನೋ ಈಗ ಸರ್ಕಸ್ ಮಾಡಲಿಕ್ಕೆಲ್ಲ ಹೋಗ್ತಿದ್ದಾರೆ. ನೀರೊಳಗೆ ಇಳಿತಾರೇನೋ ಗೊತ್ತಿಲ್ಲ ನನಗೆ, ಬಟ್ ಕೋಲ್ಡ್ ಆದರೆ ಓಡಿ ಬರ್ತಾರೆ 1 ನಿಮಿಷದಲ್ಲಿ. ಹಾಗೆ ಅವಳು ಓಡಿ ಹೋದಾಗ ಹಾಗೆ. ನೀರಲ್ಲಿ ಇಳಿತೀರಾ? ನೀರಲ್ಲಿ ಇಳಿಲಿಕ್ಕೆ ಎಷ್ಟು ಕೋಲ್ಡ್ ಉಂಟಾ ನೋಡ್ಲಿಕ್ಕೆ. ಹೇಗುಂಟು ನೀರು? ಕೋಲ್ಡ್ ಉಂಟು, ತುಂಬಾ ಕೋಲ್ಡ್ ಉಂಟು. ತುಂಬಾ ಕೋಲ್ಡ್ ಉಂಟು. ಇದು ಫ್ರಿಡ್ಜ್ ಅಂತೆ. ನೈಸ್ ಡಿಸ್ಕ್ರಿಪ್ಷನ್. ಇವರು ಕಾಯಕಿಂಗ್ ಮಾಡೋದು ನೋಡಿದರೆ ನನಗೆ ಸಹ ತುಂಬ ಆಸೆ ಆಗ್ತಾ ಉಂಟು. ಬಟ್ ಇವತ್ತಂತೂ ಆಗೋದಿಲ್ಲ. ಬಟ್ 1 ಫೈನ್ ಸನ್ನಿ ಡೇ ಆದರೆ ಸಹ ನನಗೆ ಬಂದು ಮಾಡೋ ಹಾಗೆ ಮಾಡಲಿ ದೇವರು. ಎಲ್ಲರ ಅಪೇಕ್ಷೆಯ ಮೇರೆಗೆ ಪ್ರಜ್ವಲಣ್ಣ ಸಹ ಅವರ ಶೂ ಎಲ್ಲ ತೆಗೆದು ಹೋಗ್ತಿದ್ದಾರೆ. ಹೇಗುಂಟು? ಹೆಂಡತಿಗೆ ಅದೇ ಟೆನ್ಷನ್, ಅವಳೆ ಒಗಿಬೇಕಲ್ಲ. ಸ್ಮಾರ್ಟ್. ಇದು ಒಳ್ಳೆ ಕಾಲಿಗೆ ಥೆರಪಿ ಆಯ್ತಾ, ಸೂಪರ್ ಆಗ್ತದೆ. ಎತ್ತಿಕೊಂಡು ಹೋಗ್ಬೇಕಂತ. ಹೇಗುಂಟು ಎಕ್ಸ್ಪೀರಿಯನ್ಸ್? ಫ್ರಿಡ್ಜ್ ಹೆಣ್ಮಗು ದೂಡಾಳನು ಬೇಡ ಮಾರೆ. ಇದು ಇಲ್ಲವಾ 2 ನಿಮಿಷ ನಿಂತ್ರೆ ಉಂಟಲ್ಲ,
ಕಾರು ಫ್ರೀಸ್ ಆಗಿ ಇವತ್ತೆ ನಂಗೆ ಮರ ಗಟ್ಟಿ ಹೋಗ್ತದೆ ಕಾಲು. ಹಾ ಇಜ್ಜಿ ಮಾರಿ ನಾವು ನಿಮ್ಮ ಅಭಿಮಾನಿ ಅಕ್ಕ. ಅಕ್ಕ ಅನ್ಬೇಡಪ್ಪ ನೀನು ಮೇಡಮ್ ಅನ್ನು. ಕಾಲ್ಮಿ ಮೇಡಮ್, ಕಾಲ್ಮಿ ಮ್ಯಾಮ್ ಮೇಡಮ್. ಕೋಲ್ಡ್ ಬ್ಲಡ್ ಇಲ್ಲ, ಯಾಕಂದ್ರೆ ಇವಳೊಂದು ಕೋಲ್ಡ್ ಬ್ಲಡೆಡ್ ಆನಿಮಲ್. ಈಗ ತಿರ್ಬೇಕಿತ್ತು ಅವಳು, ನೀತಿ ಕೊಡ್ಬೋದಿತ್ತು. ಪಿಚ್ಚಲ್ಲಿ ಹೊಡಿತಾರೆ ಅಂತ ನೋಡು. ಹೌದು, ಈಗ ಕಲ್ಲು ಹೊಡಿರಿ ಎಲ್ಲ ಸಹ. ಮೂರು ಆಯ್ತು ಬೇಕಾ ನಿಂಗೆ ಅದು? ಕರಿ ಓ ಆಣೆ ಓ ಆಣೆ. ಹುಡುಗ ಹೇಳಿದ್ರೆ ಕೇನ್ ನನಿ ಇಲ್ಲಡೆ ಕಾನೋ ರೆಡಿ ಆತೆ. ಸೊ ಈಗ ಹೈಕಿಂಗ್ ಟೈಮ್, ಬಟ್ ಬರ್ಸ ಬರ್ತುಂಟು. ಹೋಪ್ಫುಲಿ ಬರ್ಸ ಹೋಗ್ತದೆ, ಯಾಕಂದರೆ ನಾವೆಲ್ಲ ಗುಡ್ ಕಿಡ್ಸ್ ಅಲ್ಲ, ನಮಗೆ ಹೈಕ್ ಮಾಡ್ಲಿಕ್ಕೆ ಬಿಡ್ತದೆ ಬರ್ಸ. ಬಟ್ ಲೆಟ್ಸ್ ಪ್ರೇ, ಕಮ್ ಲೆಟ್ಸ್ ಹೈಕ್. ಅಲ್ಲಿ ಕಾಣ್ತದಲ್ಲ, ಕಾಣ್ತಾ ಉಂಟಲ್ಲ ರಾಕ್, ಅಲ್ಲಿ ತನಕ ಈಗ ನಾವು ಹೋಗ್ಬೇಕು. ಆ ರಾಕ್ ಇದ್ರ ಮೇಲೆ ನಾವು ಹತ್ತಿ ಆಮೇಲೆ ಕುತ್ಕೊಂಡು ಅಲ್ಲಿ ಒಂದು ಊಟ ಮಾಡು. ಪಾರ್ಟಿ ಉಂಟು ಇವ್ರ ಕಡೆಯಿಂದ, ಪಾರ್ಟಿ. ಅವರಿಗೆ ವಾಲ್ಗರ್ ಕೇಳಿತಾಂತೆ. ಏನದು? ಕ್ಯಾಮೆರಾ ಆನ್ ಇರ್ತಾರೆ ಅಂತ ಗೊತ್ತಾಗುದಿಲ್ಲ. In a favorite place, man. ಈಗ ಅಲ್ಲಿ ಲೆಫ್ಟ್ ಅಂತ. ಸೊ ಬೇಡನ್ ಪಾವೆಲ್ ಸ್ಕೌಟ್ ಅಂಡ್ ಗೈಡ್ಸ್ ಅನ್ನು ಕಂಡುಹಿಡಿದವರು ಬೇಡನ್ ಪಾವೆಲ್. ಎಂದೆಂದ ಇನ್ಫಾರ್ಮೇಶನ್ ಎಂತ ಹೇಳಿದು? ಬೇಡನ್ ಪಾವೆಲ್ ಅಂದ್ರೆ ಯಾರು ಗೊತ್ತುಂಟಾ? ಬೇಡನ್ ಪಾವೆಲ್ ಅಂದ್ರೆ ಸ್ಕೌಟ್ ಅಂಡ್ ಗೈಡ್ಸ್ ಇದು ಫೌಂಡರ್. ಸ್ಕೌಟ್ಸ್ ಅಂಡ್ ಗೈಡ್ಸ್ ಇದು ಫೌಂಡರ್. ನಂಗೆ ಇವತ್ತೇ ಗೊತ್ತಾಗಿದ್ದು, ನಾನು ಅದರಲ್ಲೆಲ್ಲ ಇರಲಿಲ್ಲ. ಓಕೆ, ಈಗ ನಮ್ದು ಹೈಕ್ ಇದ್ದು ಜರ್ನಿ ಸ್ಟಾರ್ಟ್ ಆಯ್ತಾಯ್ತಾ? ಈ ಮೆಟ್ಲಿಂದ ಹತ್ತಿ ಅವರಿಗೆ ಫಾಲ್ ಸ್ಟ್ರೇಕ್ಸ್ ಬಂತು ತಲೆಯಲ್ಲಿ. ಸೊ ಈಗ ಇಲ್ಲಿಂದ ಸ್ಟಾರ್ಟ್ ಮಾಡಿ ನಾವು ಕಲ್ಲು ಮೇಲೆ ಹೋಗಿ ಕೂರುವರೆಗೆ ನಿಮಗೆ ತೋರಿಸ್ತೇವೆ. The hike begins.